ಈ ಎಕ್ಸಾಮ್ಸ್ಗೆ ಎಸ್ಪೆಷಲಿ ಸ್ಟಾರ್ಟಿಂಗ್ ಅರ್ಲಿ ಇಸ್ ಬೆಟರ್. ಎಷ್ಟು ನಾವು ಮುಂಚಿತವಾಗಿ ಸ್ಟಾರ್ಟ್ ಮಾಡ್ತೀವೋ ವಿ ವಿಲ್ ಸೇವ್ ದ್ಯಾಟ್ ಮಚ್ ಟೈಮ್ ಅನ್ನೋದು ಒಂದಿರುತ್ತದೆ. ನಮಗೆ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಯಾವಾಗಲೂ ಅನಿಸಿಲ್ಲ ಫ್ರ್ಯಾಂಕ್ಲಿ. ಓನ್ಲಿ ಇನ್ ದ ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್, ನಾನು ಓದಿದ್ದು ಕೆಮಿಕಲ್ ಇಂಜಿನಿಯರಿಂಗ್. ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್ನಲ್ಲಿ ನಾವು ಸುಮಾರು ನಮಗೆ ಗೊತ್ತಾಗಲ್ಲ, 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಏನೋ ಪೀರ್ ಗ್ರೂಪ್ ಹೇಗೆ ಹೋಗುತ್ತದೆ, ಪೇರೆಂಟ್ಸ್ ಏನು ಹೇಳ್ತಾರೆ ಅದೇ ಆಗುತ್ತದೆ. ಕೆಲವೊಬ್ಬರಿಗೆ ಅರ್ಲಿಯಾಗಿ ರಿಯಲೈಸ್ ಆಗ್ತಾರೆ ವಾಟ್ ದೇ ವಾಂಟ್ ಟು ಡೂ ಇನ್ ಲೈಫ್, ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತದೆ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಸೊ ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್ ನಾವು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಫೋರ್ತ್ ಇಯರ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಐ ರಿಯಲೈಸ್ಡ್ ಐ ಡೋಂಟ್ ವಾಂಟ್ ಟು ಡೂ ದಿಸ್. ಲೈಫ್ ಪೂರ್ತಿ ಈ ಥರ ಬಾಯ್ಲರ್ಸ್ ಡಿಸೈನ್ ಮಾಡೋದು ಅಥವಾ ಕೆಮಿಕಲ್ ಪ್ಲ್ಯಾಂಟ್ಸ್ ಮಾಡೋದು ವಾಸ್ ನಾಟ್ ಮೈ ಏರಿಯಾ ಆಫ್ ಇಂಟ್ರೆಸ್ಟ್. ಸೊ ಆವಾಗ ವೆನ್ ಐ ಲುಕ್ಡ್ ಅಪ್ ದ ಸಿಲೆಬಸ್ ಎಲ್ಲ ನೋಡಿದಾಗ ಕೆಮಿಕಲ್ ಇಂಜಿನಿಯರಿಂಗ್ ವಾಸ್ ನಾಟ್ ಎನ್ ಆಪ್ಷನಲ್ ಸಬ್ಜೆಕ್ಟೇ ಇಲ್ಲ. ಐ ವಾಸ್ ವೆರಿ ಗುಡ್ ಎಟ್ ಮೈ ಸಬ್ಜೆಕ್ಟ್, ಬಟ್ ಆಪ್ಷನಲ್ ಸಬ್ಜೆಕ್ಟ್ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಚೂಸ್ ಏನು ಕೋಚಿಂಗ್ ಲಭ್ಯತೆ ಇರುತ್ತದೆ, ಆ ಥರ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೋಡಿದಾಗ ವಿ ಪಿಕ್ಡ್ ಅಪ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೋಷಿಯಾಲಜಿ. ಸೊ ಇದು ಹೇಳ್ತಾ ಇರೋದು, ಒನ್ ಈಸ್ ಕೆಲವೊಬ್ಬರು ಏನು ಅರ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಸ್ವಲ್ಪ ತಿಳುವಳಿಕೆ ಹೆಚ್ಚು ಇರುತ್ತದೆ. ಯಾರು ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅರ್ಲಿ ಸ್ಟಾರ್ಟ್ ಮಾಡಿದವರು ಏನಾಗ್ತಾರೆ ಅಂದರೆ ಅವರು ಸಬ್ಜೆಕ್ಟ್ಸ್ನಲ್ಲೇ ನೋಡಿಕೊಂಡು ತಗೊಳ್ತಾರೆ. ಬಿ ಎಡ್ ಆ ಥರ ವಾಟ್ ಎವರ್ ದೇ ಆರ್ ಡೂಯಿಂಗ್. ಸಪೋಸ್ ದೇ ಟೇಕ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಈ ಥರ ಸೋಷಿಯಲ್ ಸೈನ್ಸಸ್ ಸಬ್ಜೆಕ್ಟ್ಸ್ ಇರುವಂಥ ಕೋರ್ಸಸನ್ನೇ ತಗೊಂಡು ಮಾಡ್ತಾರೆ. ಬಿಕಾಸ್ ನಾವು ಮೇನ್ಸ್ನಲ್ಲಿ ನಾವು ಎಕ್ಸಾಮ್ ಬರಿಬೇಕಾದ್ರೆ ಇಟ್ ಈಸ್ ಅಟ್ ಎನ್ MA ಲೆವೆಲ್ನಲ್ಲಿ ಇರುತ್ತದೆ. ಒಂದು ಸತಿ ಸಬ್ಜೆಕ್ಟ್ ಫೆಮಿಲಿಯಾರಿಟಿ ಬಂದರೆ ದೆನ್ ಯು ಇಂಪ್ರೂವೈಸ್ ಅಪಾನ್ ಇಟ್. ಸೊ ಒನ್ ಆಫ್ ದ ಥಿಂಗ್ಸ್ ಇಸ್ ಯು ಸ್ಟಾರ್ಟ್ ಅರ್ಲಿ. ಈವನ್ ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಅರ್ಲಿ, ನಿಮ್ಮ ಮೈಂಡ್ನಲ್ಲಿ ಇಟ್ ವಿಲ್ ಅಟ್ಲೀಸ್ಟ್ ಟೇಕ್ 2 years ಅಂತ ಇಟ್ಕೋಬೇಕು. ಕೆಲವೊಬ್ಬರು ನಾವು ಫಸ್ಟ್ ಅಟೆಂಪ್ಟ್ನಲ್ಲಿ ಮಾಡಿದ್ದೀವಿ ಅಥವಾ ಅಟೆಂಪ್ಟ್ಸ್ ಡೋಂಟ್ ರಿಯಲಿ ಮ್ಯಾಟರ್. ನಾವು ಎಷ್ಟು ಸಮಯ ನಾವು ಕೊಟ್ಟಿದ್ದೀವಿ ಸ್ಟಡಿಗೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಸುಮಾರು ಕಡೆ ಈ ಥರ ಹೋಗಿದಾಗ ದ ಕ್ವೆಶನ್ಸ್ ಕಮ್ ಲೈಕ್ ಎಷ್ಟು ಗಂಟೆ ಓದ್ತೀರಾ, ಎಷ್ಟು ಏನು, ಆಲ್ ದಟ್ ಈಸ್ ಬಿಕಾಸ್ ಒಬ್ಬೊಬ್ಬರದು ಇಂಡಿವಿಜುವಲ್ ಕೆಪಾಸಿಟಿ ಒಂದೊಂದು ಥರ ಇರುತ್ತದೆ. ಕೆಲವೊಬ್ಬರು 8 ಗಂಟೆ ಮಾತ್ರ ಓದಲಿಕ್ಕಾಗುತ್ತದೆ, ಕೆಲವೊಬ್ಬರು 16 hours ಓದ್ತಾರೆ. ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕೆಲವು ಟಾಪರ್ಸ್ ಇಂಟರ್ವ್ಯೂಸ್ ನೋಡುವಾಗ ದೇರ್ ವಾಸ್ ಒನ್ 8th ರ್ಯಾಂಕರ್, ಅವಾಗ ನೋಡ್ತಾ ಇದ್ವಿ 20 hours ಓದ್ತಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಸೊ ನಮಗೆ ಗಾಬರಿ ಆಯಿತು, ನಾವು 8 ಗಂಟೆ ಮೇಲೆ ಓದಲಿಕ್ಕೆ ಆಗಲ್ಲ, ವೆನ್ ಡು ವಿ ಸ್ಲೀಪ್, ಆ ಥರ. ಸೊ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್ ಬೇರೆ ಬೇರೆ ಥರ ಇರುತ್ತದೆ. ತಮಗೆ ವೆನ್ ಇಟ್ ಕಮ್ಸ್ ಟು ಆನ್ ಇಂಡಿವಿಜುವಲ್ಸ್ ಪ್ರಿಪ್ರೇಷನ್, ನೀವು ವಾಟ್ ಆರ್ ಯೋರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್ ಅದು ಅನಲೈಸ್ ಮಾಡೋದು ತುಂಬ ಮುಖ್ಯ. ಸೊ ವೆದರ್ ಯು ಆರ್ ಆನ್ ಅರ್ಲಿ ಸ್ಟಾರ್ಟರ್, ಲೇಟ್ ಸ್ಟಾರ್ಟರ್, ಇಟ್ ಡಸಂಟ್ ಮ್ಯಾಟರ್. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು, ಬಿಕಾಸ್ ಆ ಸಬ್ಜೆಕ್ಟ್ ಜೊತೆ ಯು ಹ್ಯಾವ್ ಟು ಟ್ರಾವೆಲ್ ಅಟ್ಲೀಸ್ಟ್ 2-3 years ಮಿನಿಮಮ್, ಮ್ಯಾಕ್ಸಿಮಮ್ 8 years 9 years ಆಲ್ಸೋ. ಸೊ ನಿಮಗೆ ಸಬ್ಜೆಕ್ಟ್ ಇಷ್ಟ ಆಗಬೇಕು. ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಲಾಂಗ್ ಟೈಮ್ ಅದರ ಜೊತೆ ಇರೋದು. ನನ್ನ ಎಕ್ಸಾಂಪಲ್ಗೆ ಆದರೆ ಐ ಹ್ಯಾಡ್ ಟೇಕನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಥ್ರೋಪಾಲಜಿ ಫಸ್ಟ್ ಟೈಮ್, ಬಿಕಾಸ್ ಬೇರೆ ಏನೂ ಸಿಕ್ಕಿರಲಿಲ್ಲ. ಅಲ್ಲಿ ಕೋಚಿಂಗ್ ಹೈದ್ರಾಬಾದ್ನಲ್ಲಿ ಇದೇ ಕೊಡ್ತಾರೆ. ಬಟ್ ನನಗೆ 6 monthsನಲ್ಲಿ ಐ ಡಿಂಟ್ ಲೈಕ್ ಆ್ಯಂಥ್ರೋಪಾಲಜಿ ಸೋ ಮಚ್. ಸೊ ಐ ಹ್ಯಾಡ್ ಟು ಚೇಂಜ್ ದ ಸಬ್ಜೆಕ್ಟ್. ಸೊ ಯು ಲೂಸ್ ಟೈಮ್. ನೀವು ಸಬ್ಜೆಕ್ಟ್ಸ್ ಪಿಕ್ ಮಾಡಬೇಕಾದ್ರೆ ಫಸ್ಟಾಗಿ ಸಿಲೆಬಸ್ ನೋಡಿ, ಲುಕ್ ಎಟ್ ದ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್, ಇವೆಲ್ಲ ನೋಡ್ಕೋಬೇಕು. ಬಿಕಾಸ್ ಏನು ಓನ್ಲಿ ಟ್ಯೂಷನ್ ಇದೆ ಅಥವಾ ಯು ಹ್ಯಾವ್ ಕೋಚಿಂಗ್ ಅಂತ ತಗೊಂಡಿದ್ರೆ ಸಮ್ಟೈಮ್ಸ್ ಯು ಮೈಟ್ ನಾಟ್ ಲೈಕ್ ದ ಸಬ್ಜೆಕ್ಟ್. ದಟ್ ಆಲ್ಸೋ ಕುಡ್ ಬಿ ಒನ್ ಆಫ್ ದ ಥಿಂಗ್ಸ್. ಸೊ ಪ್ಲೀಸ್ ನೀವು ಸೆಲೆಕ್ಟ್ ಮಾಡುವಂಥ ಸಬ್ಜೆಕ್ಟ್ಸ್ಗೆ ಪ್ಲೀಸ್ ಚೂಸ್ ವೈಸ್ಲಿ. ದ ಓನ್ಲಿ ಕ್ರೈಟೀರಿಯಾ ಇಸ್ ನಿಮಗೆ ಇಷ್ಟ ಇರಬೇಕು. ದಟ್ ಸಬ್ಜೆಕ್ಟ್ ಯು ಶುಡ್ ಲೈಕ್, ಯು ಶುಡ್ ಬಿ ಏಬಲ್ ಟು ಟ್ರಾವೆಲ್ ವಿತ್ ಇಟ್. ಅಷ್ಟು ಸಮಯ ಯು ಮಸ್ಟ್ ಬಿ ಏಬಲ್ ಟು ರೀಡ್ ದಟ್ ಸಬ್ಜೆಕ್ಟ್. ಸೊ ಚೂಸಿಂಗ್ ಯುವರ್ ಆಪ್ಷನಲ್ಸ್ ಇಸ್ ಆಲ್ಸೋ ಕ್ರಿಟಿಕಲ್. ದ ಅದರ್ ಪಾಯಿಂಟ್ ಇಸ್ ದಟ್ ಜನರಲ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವೆಲ್ಲ ಹೇಗೆ ಓದಿದ್ದೀವಿ ನಮಗೆಲ್ಲ ಗೊತ್ತಿದೆ. ಬಟ್ ಫಾರ್ ದಿಸ್ ಎಕ್ಸಾಮ್ ಕೈಂಡ್ ಆಫ್ ಸ್ವಲ್ಪ ಜನರಲೈಸ್ಡ್ ರೀಡಿಂಗ್, ನಾಟ್ ಓನ್ಲಿ ದ ಸಬ್ಜೆಕ್ಟ್ ಮ್ಯಾಟರ್, ಜನರಲೈಸ್ಡ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎನಿ ಕ್ವೆಶನ್ಸ್ ಯಾವುದು ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ. ದೇ ಆರ್ ಆಲ್ ಅಪ್ಲಿಕೇಶನ್ ಅನಾಲಿಸಿಸ್ ಇರುವಂಥ ಕ್ವೆಶನ್ಸ್ ಇದೆ. ಸೊ ಎನಿ ಟಾಪಿಕ್ ಯು ಮಸ್ಟ್ ಬಿ ಏಬಲ್ ಟು ಲುಕ್ ಎಟ್ ಇಟ್ ಫ್ರಮ್ ಆಲ್ ಆ್ಯಂಗಲ್ಸ್. ಆಲ್ ಅಂದರೆ ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಈ ಥರ ಬೇರೆ ಬೇರೆ ಡೈಮೆನ್ಷನ್ಸಿಂದ ಎನಿ ಇಶ್ಯೂ ಯು ಮಸ್ಟ್ ಬಿ ಏಬಲ್ ಟು ಆನ್ಸರ್.
ಸೊ ಅದಕ್ಕೆ ಯು ಮಸ್ಟ್ ಹ್ಯಾವ್ ಜನರಲ್ ವೈಡರ್ ರೀಡಿಂಗ್. ಸೊ ವೈಡರ್ ಜನರಲ್ ರೀಡಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹ್ಯಾಂಡ್ ರೈಟಿಂಗ್. ಜನರಲಿ ಹೇಳಲ್ಲ, ನಿಮಗೆ ಎಷ್ಟೇ ಯು ಹ್ಯಾವ್ ಅ ಲಾಟ್ ಆಫ್ ನಾಲೆಡ್ಜ್, ಯು ಹ್ಯಾವ್ ಲಾಟ್ ಆಫ್ ಇದು, ಬಟ್ ಇಫ್ ಯುವರ್ ರೈಟಿಂಗ್ ಇಸ್ ನಾಟ್ ಲ್ಯೂಸಿಡ್, ಬಿಕಾಸ್ ಅಲ್ಟಿಮೇಟ್ಲಿ ಯಾರು ಮುಖ ನೋಡಲ್ಲ, ಓದ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವುದು ಮೇನ್ಸ್ಗೆ. ವೆನ್ ದೇ ರೀಡ್ ಯುವರ್ ಸ್ಕ್ರಿಪ್ಟ್ ಆರ್ ಆನ್ಸರ್ ಪೇಪರ್, ಇಟ್ ಶುಡ್ ಬಿ ಲೆಜಿಬಲ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಫ್ರೆಂಡ್ಸ್, ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ವೆನ್ ದೇ ಕಮ್ ಟು ಪ್ರೆಸೆಂಟೇಷನ್, ವೆನ್ ಇಟ್ ಕಮ್ಸ್ ಟು ಪುಟ್ಟಿಂಗ್ ಇಟ್ ಆನ್ ಪೇಪರ್, ಬಹಳ ಹಾರಿಬಲ್ ಹ್ಯಾಂಡ್ ರೈಟಿಂಗ್. ದೇ ನೆವರ್ ಗೆಟ್ ಇನಫ್ ಮಾರ್ಕ್ಸ್, ದೋ ದ ಕಂಟೆಂಟ್ ಇಸ್ ಗುಡ್. ಸೊ ಪ್ರೆಸೆಂಟೇಷನ್ ಇಸ್ ಆಲ್ಸೋ important. The other thing I can recall is that time management in the exam, because ನಮಗೆಲ್ಲ ಗೊತ್ತಿರುತ್ತೆ, ಒಂದು ಆನ್ಸರ್ ನೋಡಿದ ತಕ್ಷಣ, ಓ ದಿಸ್ ಆನ್ಸರ್ ಐ ಪ್ರಿಪೇರ್ಡ್ ಸೊ ವೆಲ್, ಐ ಆಮ್ ಗೋಯಿಂಗ್ ಟು ರೈಟ್ ಅಂತೇಳಿ ಒಂದೇ ಆನ್ಸರ್ ಬರೀತಾ ಕೂತಿದ್ರೆ ಟೈಮ್ ಇಸ್ ಓವರ್. ಇಟ್ಸ್ ಆ್ಯಸ್ ಮಚ್ ಪ್ರಿಪರೇಷನ್, ಆ್ಯಸ್ ಮಚ್ ನೀವು ಟೈಮ್ ಮ್ಯಾನೇಜ್ಮೆಂಟ್ ಇನ್ ದ ಎಕ್ಸಾಮ್, ದಟ್ ಈಸ್ ಆಲ್ಸೋ ವೆರಿ ವೆರಿ ಕ್ರೂಷಿಯಲ್. ಬಿಕಾಸ್ 4-5 ಫಸ್ಟ್ ನೋಡಿದ ತಕ್ಷಣ ಇದು ಗೊತ್ತು ಅಂತ ಬರೀತಾ ಇದ್ದರೆ ದೇರ್ ಇಸ್ ಅ ವರ್ಡ್ ಲಿಮಿಟ್. ಎವ್ರಿ ಆನ್ಸರ್ ಹ್ಯಾಸ್ ಅ ವರ್ಡ್ ಲಿಮಿಟ್, ಬಟ್ ಯು ಕಾಂಟ್, because you know, can't keep on idu. So you must do some amount of practice. And ಇನ್ನೊಂದು ಪ್ರಿಲಿಮ್ಸ್ನಲ್ಲಿ ಎನಿಥಿಂಗ್ ಅಂಡರ್ ದ ಸನ್ ಕೇಳ್ಬೋದು ಅನ್ನೋದು ಜನರಲ್. ಅಂದರೆ ಇಟ್ ಇಸ್ ವಾಸ್ಟ್ ಆ್ಯಂಡ್ ವೇಗ್, ಎನಿಥಿಂಗ್ ಕ್ಯಾನ್ ಬಿ ಆಸ್ಡ್ ಅನ್ನೋದು ಒಂದು ಬರುತ್ತದೆ. ಸೊ ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್ ಐ ಥಿಂಕ್ ರಿಕಾಲ್ ಇಸ್ ಇಂಪಾರ್ಟೆಂಟ್. ರಿಕಾಲ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಸ್ವಲ್ಪ ಬೇಕಾಗುತ್ತದೆ. ಯು ವಿಲ್ ನೀಡ್ ಟು ಆನ್ಸರ್ ಮೋರ್ ಕ್ವೆಶನ್ಸ್ ಇನ್ ಅ ಟೈಮ್ ಬೌಂಡ್ ಮ್ಯಾನರ್. ಸೊ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ, ಕೆಲವೊಬ್ಬರಿಗೆ ಇಂಡಿವಿಜುವಲ್ ಆಗಿ ವೆನ್ ಯು ಅನಲೈಸ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್, ಯು ಮಸ್ಟ್ ಪ್ರಾಕ್ಟಿಸ್. ಕೆಲವೊಬ್ಬರಿಗೆ ಪ್ರಿಲಿಮ್ಸ್ ಈಸಿ ಅನಿಸ್ತದೆ, ಕೆಲವೊಬ್ಬರಿಗೆ ಮೇನ್ಸ್ ಟಫ್ ಆಗುತ್ತದೆ. ಸೊ ಪ್ರಾಕ್ಟಿಸ್ ಆನ್ ಈಚ್ ಲೆವೆಲ್ ವಿಚ್ ಯು ಫೀಲ್ ನಮ್ಮ ಕಾನ್ಫಿಡೆಂಟ್ ಇಲ್ಲ ಅವ್ರ ಮೇನ್ಸ್ ಅವ್ರ ಪ್ರಿಲಿಮ್ಸ್ ಆಗ್ತಾಯಿಲ್ಲ ಅನ್ನೋದು, ಯು ಶುಡ್ ಟ್ರೈ ಟು ರಿಪೀಟ್. ಬಿಕಾಸ್ ಫಾರ್ ಮೀ ಪರ್ಸ್ನಲಿ ಮೇನ್ಸ್ ಐ ನೆವರ್ ಪ್ರಾಕ್ಟಿಸ್ಡ್ ಎನಿಥಿಂಗ್. ಕಂಟೆಂಟ್ ಸರಿಯಾಗಿದ್ದರೆ, ನಿಮಗೆ ಗೊತ್ತಿದ್ದರೆ, ಯು ಕ್ಯಾನ್ ರೈಟ್ ಇಟ್ ಇನ್ ಅ ಪ್ರಾಪರ್ ಮ್ಯಾನರ್, ಅಂದರೆ ಮೇನ್ಸ್ ಇಸ್ ಸೆಟ್. ಬಟ್ ಪ್ರಿಲಿಮ್ಸ್ಗೆ ಬಿಕಾಸ್ ಆಫ್ ರಿಕಾಲ್ ಜಾಸ್ತಿ ಇರಬೇಕು. ಲಾಟ್ ಆಫ್ ಪ್ರಾಕ್ಟೀಸ್ ಟೆಸ್ಟ್ಸ್ ಐ ಡಿಡ್ ಫಾರ್ ಪ್ರಿಲಿಮ್ಸ್. ಸೊ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕೆಲವೊಬ್ಬರಿಗೆ ಪ್ರಿಲಿಮ್ಸ್ ಇಸ್ ವೆರಿ ವೆರಿ ಈಸಿ, ಮೇನ್ಸ್ ಇಸ್ ಮೋರ್ ಟಫ್. ನಾವು ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾನೆ ಇಲ್ಲ, ಬಿಕಾಸ್ ಇಟ್ ಇಸ್ ಓನ್ಲಿ 150 ಮಾರ್ಕ್ಸ್ ಆರ್ ಲೆಸ್ಸರ್ ನಾವು. ಮೇನ್ಸ್ ಇಸ್ ದ ಮೇನ್ ಥಿಂಗ್. ಇಂಟರ್ವ್ಯೂ ಬಗ್ಗೆ ಸುಮಾರು ಅಪ್ಪು ಹೋಗಲು ಏನೇನೋ ಹೇಳ್ತಾರೆ. ಆಲ್ ದಟ್ ಈಸ್ ನಾಟ್ ಟ್ರೂ. ದಟ್ ಬ್ರಿಡ್ಜ್ ಯು ವಿಲ್ ಕ್ರಾಸ್ ವೆನ್ ಇಟ್ ಕಮ್ಸ್ ಟು ಇಟ್. ಅದು ಬೇಸಿಕಲಿ ಇಟ್ ವಿಲ್ ಬಿ ಆನ್ ಯುವರ್ CV ಆ್ಯಂಡ್ ಆಲ್. ಸೊ ದಿಸ್ ಈಸ್ ಆನ್ ಜನರಲ್ ಅಬೌಟ್ what preparation I had done.